ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕ್ರಿಯೇಟಿವ್ ರಮ್ಯಾ ಲಾಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಂಡೇ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಒಂದು ಫಂಕ್ಷನ್ ಇತ್ತು, ಎಲ್ಲರೂ ಹೊರಟಿದ್ದೀವಿ. ನಾನು, ನಮ್ಮ ಅತ್ತೆ, ನನ್ನ ಹಸ್ಬೆಂಡು, ಮಕ್ಕಳು ಎಲ್ಲರೂ ಹೊರಟಿದ್ದೀವಿ. ನಮ್ಮ ಫ್ಯಾಮಿಲಿ ಫ್ರೆಂಡಿಂದು ಫಂಕ್ಷನ್ನು. ಎಲ್ಲರೂ ಮೆಟ್ಲು ಇಳಿದು ಬರ್ತಾಯಿದ್ದೀವಿ ನೋಡಿರಿ. ನನ್ನ ಮಗ ನೋಡಿರಿ ಎಷ್ಟು ಆಟ ಆಡ್ತಾನೆ. ಎಳೆಯುವಾಗ ನನ್ನ ಹಸ್ಬೆಂಡ್ ಕಾರ್ ತೆಗಿತಾ ಇದ್ದಾರೆ. ಎಲ್ಲರೂ ಹೊರಡ್ತಾ ಇದ್ದೀವಿ ಫಂಕ್ಷನ್ಗೆ. ನನ್ನ ವೀಡಿಯೋಸ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಚೇತನ ಹೋಟೆಲ್ ಅಂತಿದೆ, ಆ ಹೋಟೆಲಲ್ಲಿರೋದು ಫಂಕ್ಷನ್ನು. ಹೊರಟಿದ್ದೀವಿ. ನನ್ನ ಮಗಳು ನಾನು ರೀಲ್ಸ್ ಮಾಡೋಣ ಅಂತ ನೋಡ್ತಾ ಇದ್ವಿ. ಇಲ್ಲಿ ಜಸ್ಟ್ ಹೋಟೆಲಿಗೆ ಬಂದ್ವಿ, ವೀಡಿಯೋ ಮಾಡ್ಕೊತಾ ಇದ್ದೀನಿ. ಮೇಲುಗಡೆ ಲಿಫ್ಟಲ್ಲಿ ಹೋಗ್ತಾ ಇದ್ವಿ. ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ಫುಲ್ ಎಲ್ಲ ಮಕ್ಳದ್ದು ಬರ್ತ್ಡೇ ಪಾರ್ಟಿ ಅಂದರೆ ಅದೇ ಥರ ಅಲ್ಲ, ಬಲೂನಲ್ಲಿ ಡೆಕೋರೇಷನ್ ಮಾಡಿದರು, ಚೆನ್ನಾಗಿ ಮಾಡಿದರು. ನಾವು ಹೋದಾಗಲೇ ಪಾಪು ತುಂಬ ಅಳ್ತಾ ಇತ್ತು ಅಂತ ಮಲಗ್ಸೋಕೆ ಕರ್ಕೊಂಡೋಗಿದ್ರು. ನಾವು ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಇಲ್ಲೊಂದು ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ವು, ನೋಡ್ತಾ ಕೂತಿದ್ವಿ. ಸಾಂಗ್ ಹಾಕಿದ್ರಲ್ಲ, ಸಣ್ಣ ಸಣ್ಣ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ರು. ಪ್ರೆಸೆಂಟೇಷನ್ ಕೊಟ್ಟು ಮೇಲ್ಗಡೆ ಊಟಕ್ಕೆ ಬಂದ್ವಿ. ಎಲ್ಲರೂ ಕೂತ್ಕೊಂಡು ಊಟ ಮಾಡಿಕೊಂಡು ಮತ್ತು ಕೆಳಗೆ ಬಂದು ನನ್ನ ಮಕ್ಕಳದೆಲ್ಲ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡೆ. ತುಂಬ ಚೆನ್ನಾಗಿ ಮಾಡಿದಾರಲ್ಲ ಡೆಕೋರೇಷನ್ನು. ಪುನರ್ವಿ ಅಂತ ಪಾಪು ಹೆಸರು. ನನ್ನ ಮಕ್ಕಳೆಲ್ಲ ಒಂದೆರಡು ಫೋಟೋ ತಗೊಂಡ್ರು. ಒಂದಿಷ್ಟು ಫೋಟೋ ಎಲ್ಲ ತಕ್ಕೊಂಡು ವಿಡಿಯೋ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ. ಈವ್ನಿಂಗು ಗಣಪತಿ, ದಾವಣಗೆರೆ ಹಿಂದೂ ಮಹಾಗಣಪತಿ ಇಟ್ಟಿದ್ದಾರಲ್ಲ, ಅಲ್ಲಿ ನೋಡೋಕ್ಕೆ ಅಂತ ಹೊರಟ್ವಿ. ಕಾರಲ್ಲಿ ಹೋಗ್ತಾಯಿದ್ದೀವಿ. ನಾನು ತುಂಬ ಅಂದರೆ ತುಂಬ ರಶ್ ಇತ್ತು. ಕಾರ್ ಕೂಡ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲಿಲ್ಲ ಅಲ್ಲಿ, ಅಷ್ಟು ರಶ್ ಇತ್ತು. ಅದರಲ್ಲೇ ಪಾರ್ಕ್ ಮಾಡಿ ಹೋದ್ವಿ. ಅಲ್ಲಿ ಕ್ಯೂ ನೋಡಿಬಿಟ್ರೆ ಇವತ್ತೇನು ನಾವು ಮನೆಗೆ ಹೋಗ್ತೀವೋ ಇಲ್ಲೋ ಅಂದ್ಕೊಂಡ್ವಿ. ನಾವು ಹೋದಾಗ 7 o'clock ಏನೋ ಆಗಿತ್ತು, 6:37 ಆಗಿತ್ತು. ಇಲ್ಲಿ ನೋಡಿ ಎಷ್ಟು ರಶ್ ಇದೆ. ತುಂಬ ಅಂದರೆ ತುಂಬ ರಶ್ ಇತ್ತು. ಬೇರೆ ಬೇರೆ ಹಳ್ಳಿಗಳಿಂದ, ಊರಿಂದ ಎಲ್ಲ ಬಂದಿದ್ದರು. ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಆಮೇಲೆ ಗೊತ್ತಾಯಿತು ನಮಗೆ 50 rupees ಪೇ ಮಾಡಿ ಬೇರೆ ಸ್ಪೆಷಲ್ ದರ್ಶನ ಇದೆ ಅಂತ. ಆಮೇಲೆ ಇಲ್ಲಿಂದ ಬಿಟ್ಟು ಆ ಕಡೆ ಹೋದ್ವಿ ಸ್ಪೆಷಲ್ ದರ್ಶನಕ್ಕೆ. ಅಲ್ಲೂ ಹಂಗೆ ಸಖತ್, ಅಲ್ಲಿ ಹಿಂದ್ಗಡೆ ಇದೆಯಲ್ಲ ಅದು ಸ್ಪೆಷಲ್ ದರ್ಶನದ ಕ್ಯೂ. ಅಲ್ಲೂ ಹಂಗೆ ಸಖತ್ ರಶ್ ಇತ್ತು. ಈಚ್ 50 rupees ತೊಗೊಂಡ್ರು, ಕೊಟ್ಬಿಟ್ಟು ಹೋದ್ವಿ. ತುಂಬ ಚೆನ್ನಾಗಿ ಮಾಡಿದರು. ಕಾಶಿ ವಿಶ್ವನಾಥಂದು ಥೀಮಲ್ಲಿ ಮಾಡಿದರು. ಅದು ಮಾನ್ಯುಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ದರ್ಶನ ಮುಗಿಸ್ಕೊಂಡು ಒಳಗಡೆ ಹೋಗಿ ತೋರಿಸ್ತೀನಿ. ಹೊರಗಡೆ ನೋಡಿ ಜಾಯಿಂಟ್ ವಿಲ್ ಅಂತೆ ಏನೇನೋ ಗೇಮ್ಸ್ ಎಲ್ಲ ಇಟ್ಟಿದ್ರು. ಇದು ಒಳಗಡೆ ಕಾಶಿ ವಿಶ್ವನಾಥಂದು ಮಾಡಿದರು. ತುಂಬ ಚೆನ್ನಾಗಿತ್ತು ಒಳಗಡೆ ಇದು. ಮತ್ತು ಒಂದು 7 to 8 minutes ಒಂದು ಶೋ ಕೂಡ ಮಾಡಿದರು. ಅಲ್ಲಿ ಹೊರಗಡೆ ಕ್ಯೂ ಮುಗಿಸ್ಕೊಂಡು ಒಳಗೆ ಬಂದಮೇಲೆ ಮತ್ತೊಂದು ಒಳಗೊಂದು ಕ್ಯೂ ಸಪ್ರೇಟು. ಅಲ್ಲಿ ಟಿಕೆಟ್ ಕೊಟ್ಟವ್ರಿಗೆ ಒಂದು ಸತಿ, ಫ್ರೀ ಅವ್ರಿಗೆ ಒಂದು ಸಲ ಗಣಪತಿ ಸಣ್ಣದು ಇಟ್ಟಿದ್ದಾರೆ. ಇಲ್ಲಿ ಇನ್ನೂ ಒಂದು ದೊಡ್ಡ ಗಣಪತಿ ಇಟ್ಟಿದ್ದಾರೆ ಒಳಗಡೆ. ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಹೋದ್ವಿ. ಅಲ್ಲೊಂದು 20 minutes ನಿಲ್ಲಿಸಿದ್ರು. 7 minutes ಶೋಗೆ 20 minutes ವೆಯ್ಟ್ ಮಾಡಿಸಿದ್ರು. ಇವರೆಲ್ಲ ಒಳಗಿದ್ದವರೆಲ್ಲ ಖಾಲಿ ಆಗಬೇಕು ಅಂತ. ಅಲ್ಲಿ ನಿಂತ್ಕೊಂಡು ಆಮೇಲೆ ಹೋದ್ವಿ ಶೋ ನೋಡೋಕ್ಕೆ ಅಂತ. ತುಂಬ ಲೇಟ್ ಆಗಿಬಿಡ್ತು. ಮನೆಗೆ ಹೋಗೋ ಅಷ್ಟೊತ್ತಿಗೆ 10 ಗಂಟೆ ಆಗೋಗಿತ್ತು. ಅದು ಶೋ ನಡೀತಾ ಇದೆ ಇಲ್ಲಿ. ಇವಾಗ ಶೋ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿ ಅದು 7 to 8 minutes ಏನೋ ಇತ್ತು ಶೋ. ಅದಕ್ಕೆ ಒಂದು 20 minutes ವೆಯ್ಟ್ ಮಾಡಿಸಿದ್ರು ಒಳಗಡೆ ಬಂದಮೇಲೆ. ಹೊರಗಡೆ 1 hour ವೆಯ್ಟ್ ಮಾಡಿದ್ದೀವಿ. ತುಂಬ ಲೇಟ್ ಮಾಡಿದ್ರು. ಯಾಕಂದರೆ ಅದು ಒಳಗಡೆ ಭಾಳ ಜನ ನಿಲ್ಲಿಸೋಷ್ಟು ಜಾಗ ಇರಲಿಲ್ಲ. ಇನ್ನೊಂದು 50-60 ಜನ ನಿಂತ್ಕೋಬೋದಿತ್ತು ಅಷ್ಟೇ. ಶೋ ಎಲ್ಲ ಚೆನ್ನಾಗಿ ನಡೀತು. ಈ ಭಗೀರಥ ಗಂಗೆನ ಭೂಮಿಗೆ ತಂದಿದ್ದು ಥೀಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಬಂದರು ನೋಡಿರಿ ನಮ್ಮ ದಾವಣಗೆರೆ ರಾಜ. ತುಂಬ ಚೆನ್ನಾಗಿ ಮಾಡಿದ್ರು. ನಾವು ಸಣ್ಣದ್ರಲ್ಲಿದ್ದಾಗ ನಮ್ಮಪ್ಪ ತುಮಕೂರಲ್ಲಿ ಜಾಬಲ್ಲಿದ್ದರು. ಆವಾಗ ನಾವಲ್ಲಿ ಹೋಗಿ ನೋಡ್ಕೊಂಬರ್ತಿದ್ವಿ. ಈ ಥರ ಶೋಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು ಅಲ್ಲಿ. ನೋಡಿರಿ ಅಲ್ಲಿ ಅಂಗಡಿಗಳೆಲ್ಲ ಹಾಕಿದ್ದಾರೆ ತುಂಬ. ಎಲ್ಲ ಅಂಗಡಿಗಳು ನೋಡ್ತಾ ಹೋಗ್ತಾಯಿದ್ವಿ. ಅಲ್ಲಿನ ಅಂಗಡಿಗಳ ಹತ್ರ ಹೋಗಿ ನೋಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಜನ ತುಂಬಿದ್ರು ಅಲ್ಲಿ. ನಾವೆಲ್ಲ ದೂರದಿಂದನೇ ಹಂಗೆ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಬಂದ್ವಿ. ಅಲ್ಲೇನೋ ಮಕ್ಕಳೇನೋ ಆಟ ಆಡ್ತೀವಿ ಅಂತ ಏನೋ ನನ್ನ ಹಸ್ಬೆಂಡು ಮಕ್ಕಳು ಆಟ ಆಡ್ತಾಯಿದ್ರು.
ಇದನ್ನೆಲ್ಲ ಬೀಳ್ಸೋದು, ಬಾಲ್ ತೊಗೊಂಡು ಹೊಡೆದು ಇದನ್ನೆಲ್ಲ ಬೀಳ್ಸಿದ್ರೆ ಇನ್ನೂ ಗಿಫ್ಟ್ ಕೊಡ್ತೀವಿ ಅಂತ. ಒಂದು ಸತಿ ಹೊಡೆದ್ರು, ನೆಕ್ಸ್ಟ್ ಆಗಲೇ ಇಲ್ಲ. ಒಂದು 2-3 ಗೇಮ್ ಆಡಿದ್ರು. ಅವರು ಅಷ್ಟೆಲ್ಲ ಇದು ಮಾಡಿಕೊಂಡೇ ಮಾಡಿರ್ತಾರೆ, ಅವ್ರು ಬೀಳದೇ ಇರೋಂಗೆ. ನಾವೆಷ್ಟು ಕಷ್ಟಪಟ್ಟು ಹೊಡೆದ್ರು ಆ ಸೆಂಟ್ರಲ್ಲಿ ಹೈಟ್ ಮಾಡಿಬಿಡ್ತಾರೆ, ಸ್ಲೋಪ್ ಮಾಡಿ. ಅದು ಬೀಳೋದೇ ಇಲ್ಲ. ಇಲ್ಲಿ ನೋಡ್ರಿ ಎಷ್ಟು ಕ್ರೌಡ್ ಇದೆ. ದಾವಣಗೆರೆ ಜನ ಎಲ್ಲ ಅಲ್ಲೇ ಇದ್ರೂ ನಾವು ನೆಕ್ಸ್ಟ್ ಹೋಟೆಲ್ಗೆ ಹೋಗಿ ಊಟ ಮುಗಿಸ್ಕೊಂಡು ಲೇಟ್ ಆಗಿದ್ದರಿಂದ ಅಲ್ಲೇ ಹೋಟೆಲಲ್ಲಿ ಊಟ ಮುಗಿಸ್ಕೊಂಡು ಮನೆ ಕಡೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಏನಾದರೂ ಮಿಸ್ಟೇಕ್ಸ್ ಇದ್ರೂ ತಿಳಿಸ್ಕೊಡಿ. ಥ್ಯಾಂಕ್ ಯು.